ರಾಮನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಭ್ರಮದ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ, ಧ್ವಜಾರೋಹಣ, ದೇಶಭಕ್ತಿ ಸಂದೇಶ ಹಾಗೂ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ನಮಸ್ಕಾರ, ನಾನು ಮಾಧವಿಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ವಿಜಯಪುರ ಜಿಲ್ಲೆಯ ಆಲ್ಮೇಲ ತಾಲೂಕಿನ ತಾರಾಪುರ ನವನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಶ್ರೀ ವೇದಮೂರ್ತಿ ಸಂಗಯ್ಯ ಹಿರೇಮಠ್ ಅವರು ಪೂಜೆ ಸಲ್ಲಿಸಿ ಗೌರವ ಅರ್ಪಿಸಿದರು. ಕಾರ್ಯಕ್ರಮಕ್ಕೆ ಶ್ರೀ ವೇದಮೂರ್ತಿ ದೀಪಯ್ಯ ಹಿರೇಮಠ್ ಹಾಗೂ ರೇವಣಸಿದ್ದಯ್ಯ ಹಿರೇಮಠ್ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಚ್ಡಿಎಂಸಿ ಅಧ್ಯಕ್ಷರಾದ ಶಂಕರಗೌಡ ಪಾಟೀಲ್ ಅವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾತನಗೌಡ ಬಿರಾದರ್ ಅವರು, ಹಲವಾರು ಮಹಾತ್ಮರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನದ ಫಲವಾಗಿ 1947ರಲ್ಲಿ ನಮಗೆ ಪವಿತ್ರ ಸ್ವಾತಂತ್ರ್ಯ ದೊರೆತಿದೆ. ಈ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಸಂರಕ್ಷಿಸಿಕೊಂಡು ಮುಂದಿನ ಪೀಳಿಗೆಗೆ ಉಳಿಸಿಕೊಡಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ರೇವಣಸಿದ್ದ ಜೋಗೂರು, ನಿವೃತ್ತ ಶಿಕ್ಷಕ ಮಲ್ಲಿಕಾರ್ಜುನ್ ಬಿರಾದಾರ್, ಗಿರಿಮಲ್ಲಪ್ಪ ಕೆಣಗಿ, ಹನುಮಂತರಾಯ ಮಳ್ಳಿ, ಅಶೋಕ ಹಾಳ್ಕಿ, ಮುದುಗೌಡ ಬಿರಾದಾರ್, ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ಕೆಣಗಿ, ಅಂಗನವಾಡಿ ಹಾಗೂ ಬಿಸಿ ಊಟ ಕಾರ್ಯಕರ್ತರು, ಎಸ್ಡಿಎಂಸಿ ಸದಸ್ಯರು, ಶಾಲೆಯ ಶಿಕ್ಷಕರು, ಊರಿನ ಗುರು ಹಿರಿಯರು, ಯುವಕರು, ಮಹಿಳೆಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಶಾಲೆಯ ಮುದ್ದು ಮಕ್ಕಳಿಂದ ವಿವಿಧ ದೇಶಭಕ್ತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದವು. ವರದಿ ರೇವಣಸಿದ್ದಯ್ಯ ಹಿರೇಮಠ, ಎಂಟಿವಿ ನ್ಯೂಸ್ ಕನ್ನಡ, ಆಲ್ಮೇಲ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ಮಾತಾ ಕಿ, ಬೋಲೋ ಕರ್ನಾಟಕ ಮಾತಾ ಕಿ. ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಂಥ ಅಧ್ಯಕ್ಷರಿಗೆ ಧನ್ಯವಾದಗಳು. ವಿದ್ಯಾರ್ಥಿಗಳೇ, ನಮ್ಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ವರ್ಷಕ್ಕಿಂತ ಹೆಚ್ಚಿಗೆ ಆಳಿದ್ರು. ನಮ್ಮನ್ನು ದಬ್ಬಾಳಿಕೆ ದೌರ್ಜನ್ಯಕ್ಕೆ ಒಳಗಾಸು ಯುವಕರು, ಸಾಕಷ್ಟು ತರುಣರು ಬ್ರಿಟಿಷರಿಗೆ ಸಿಂಹಸ್ವಪ್ನ ಆಗಿದ್ರು. ಸೊ ಅವರು ಹೆಂಗೆ ಸಿಂಹಸ್ವಪ್ನ ಆಗಿರೋ ನಿದ್ದೆಗಂಡಾಗೂ ಕೂಡ ಅವರನ್ನು ಯುವಕರು ಅಷ್ಟೊಂದು ಹಿರಿಯ ವಿದ್ಯಾರ್ಥಿಗಳು ಇಲ್ಲಿ ಬಂದು ಆಸೀನರಾಗಬೇಕಂತ ಕೇಳ್ಕೊಂಡು ಇದೀಗ ತಾನೇ ಆಗಮಿಸುತ್ತಿರುವಂಥ ಮಾಜಿ SDMC ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಹಾಳ್ಕಿಯವರು ಕೂಡ ಹಾಗೂ ಮಕ್ಕಳು ಹಾಗೂ ಇವತ್ತಿನ ಒಂದು ದಿವಸ ಭಾರತದ ಇತಿಹಾಸದಲ್ಲಿ ಒಂದು ಬಂಗಾರದ ಅಕ್ಷರವನ್ನು ಬರೆಯುವಂಥ ದಿನವಾಗಿದೆ. ಏಕೆಂದರೆ 1947ರಲ್ಲಿ ನಮ್ಮ ದೇಶ ಬ್ರಿಟಿಷರ ಅಧೀನದಲ್ಲಿತ್ತು. 1947 ಆಗಸ್ಟ್ 15ರ ಮಧ್ಯರಾತ್ರಿಯಲ್ಲಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟರು. ಈ ಸ್ವಾತಂತ್ರ್ಯದ ಸಲುವಾಗಿ ನಮ್ಮ ರಾಷ್ಟ್ರೀಯ ಮಹಾತ್ಮರು ಪುಣ್ಯ ಪುರುಷರು ಒಂದು 200 ವರ್ಷ ಬ್ರಿಟಿಷರ ವಿರುದ್ಧ ಹೋರಾಡಿ ನಮ್ಮ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಝಾನ್ಸಿ ಲಕ್ಷ್ಮೀಬಾಯಿ, ಭಗತ್ ಸಿಂಗ್, ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅನೇಕ ಮಹಾನ್ ಪುರುಷರು ತಮ್ಮ ಜೀವನವನ್ನೇ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ಟು ಹೋರಾಡಿ ಈ ಭಾರತ ದೇಶಕ್ಕೆ 1947ರಲ್ಲಿ ಭಾರತ ಬಿಟ್ಟು ತೊಲಗಿರುವ ಚಳವಳಿಯನ್ನು ಕೂಡ ನಡೆಸಿ ಭಾರತದ ಮೂಲೆಯಲ್ಲಿ ಕೂಡ ರಕ್ತ ಪಟ್ಟಿಗಳನ್ನು ನಡೆಸಿ ಭಾರತದ ಎಲ್ಲ ಜನರನ್ನು ದಂಗೆ ಹೇಳುವಂತೆ ಮಾಡಿದರು. ಬ್ರಿಟಿಷರು ಮೊದಲು ಭಾರತಕ್ಕಾಗಿ ವ್ಯಾಪಾರ
ಹಾಗೂ ಸೋದರ ಸೋದರಿಯರೇ ಹಾಗೂ ನನ್ನ ಆತ್ಮೀಯ ಗೆಳೆಯರೇ, ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಒಂದು ಮಾತು ಏನು ಹೇಳಬೇಕಪ್ಪ ಅಂತಂದ್ರೆ, ನಮ್ಮ ಶಾಲೆಯಲ್ಲಿ ನಡೀತಕ್ಕಂಥ SDLC ಮೀಟಿಂಗ್ ಆಗಿರ್ಬೋದು ಅಥವಾ ಶಾಲೆಯ ಮುಖ್ಯ ಗುರು ಕರೆದಿರ್ತಕ್ಕಂಥ ಮೀಟಿಂಗ್ಗೆ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಿ. ಯಾಕಂತ ಕೇಳಿದ್ರೆ ಈ ಶಾಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಏನು ಅಂತಂದ್ರೆ, ಮೊದಲನೇದಾಗಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಮತ್ತು ಸ್ವಚ್ಛತೆಯ ಸಮಸ್ಯೆ ಇದೆ. ದಯವಿಟ್ಟು ಶೌಚಾಲಯ ಮತ್ತು ಶೌಚಾಲಯ ಸಮಸ್ಯೆ ಇದೆ. ಮತ್ತು ಈ ಇನ್ನೊಂದು ಏನಂತ ಅಂತಂದ್ರೆ, ಬಿಸಿ ಊಟದ ಅಡುಗೆ ಅವರು ಕೆಲವರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಟೈಮ್ ಜನ ಲೇಟ್ ಆಗಿ ಬರ್ತಾ ಇದ್ದಾರೆ. ಮಕ್ಕಳಿಗೆ 10 ಗಂಟೆಗೆ ಹಾಲು ಕೊಡಬೇಕು, ಅವ್ರು ಲೇಟ್ ಆಗಿ ಬರ್ತಾ ಇದ್ದಾರೆ. ಇಂಥ ಹಲವಾರು ಸಮಸ್ಯೆಗಳಿವೆ. ಅದಕ್ಕಾಗಿ ದಯವಿಟ್ಟು ಶಿಕ್ಷಕರನ್ನ ನಾವು ಸಹಕರಿಸೋಣ. ಎಲ್ಲರೂ ಮೀಟಿಂಗಿಗೆ ಹಾಜರಾಗೋಣ.